ಪಡಿತರ ಪಡೆಯಲು ಸಾರ್ವಜನಿಕರು ನ್ಯಾಯಬೆಲೆ ಅಂಗಡಿಗಳ ಮುಂದೆ ಗಂಟೆಗಟ್ಟಲೆ ಕ್ಯೂ ನಿಲ್ಲಬೇಕಾದ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಸರ್ವರ್ ಸಮಸ್ಯೆಯಿಂದಾಗಿ ಕಳೆದ 2 ವಾರಗಳಿಂದ ಈ ಸ್ಥಿತಿ ಇದ್ದು, ಅಕ್ಕಿ ಪಡೆಯಲು ಜನರು ಇನ್ನಿಲ್ಲದ ಪರಿಪಾಡು ಪಡೆಯುವಂತಾಗಿದೆ. ರೇಷನ್ ಪಡೆಯಲು 2 ಬಾರಿ ಕಾರ್ಡುದಾರರು ಬೆರಳತ್ತು ನೀಡಬೇಕಾಗಿದ್ದರಿಂದ ಕಾರ್ಡುದಾರರು ನ್ಯಾಯಬೆಲೆ ಅಂಗಡಿಗಳ ಮುಂದೆ ಸರದಿ ಸಾಲಿನಲ್ಲಿ ನಿಲ್ಲುತ್ತಿದ್ದಾರೆ. ಹಿರಿಯ ನಾಗರಿಕರು, ಅಂಗವಿಕಲರು ಗಂಟೆಗಟ್ಟಲೆ ಕ್ಯೂ ನಿಲ್ಲಬೇಕಾಗಿದೆ. ಸರ್ವರ್ ಸಮಸ್ಯೆಯಿಂದಾಗಿ ದಿನಕ್ಕೆ ಒಂದು ನ್ಯಾಯಬೆಲೆ ಅಂಗಡಿಯಲ್ಲಿ ಒಂದಿಷ್ಟು ಜನ ಮಾತ್ರ ಬಯೋಮೆಟ್ರಿಕ್ ತೆಗೆದುಕೊಳ್ಳಲು ಸಾಧ್ಯವಾಗುತ್ತಿದ್ದು, ಉಳಿದವರು ಖಾಲಿ ಕೈಚೀಲ ಹಿಡಿದುಕೊಂಡು ಮನೆಗೆ ತೆರಳುವಂತಾಗಿದೆ. ಅದರಂತೆ ಬೈಲಹೊಂಗಲ ತಾಲೂಕಿನ ಮಲ್ಲಮ್ಮನ ಬೆಳವಡಿಯ VSS ನಂಬರ್ 30ರ ನ್ಯಾಯಬೆಲೆ ಅಂಗಡಿಗೆ ಆಗಮಿಸಿದಂಥ ಕಾರ್ಡುದಾರರು ನ್ಯಾಯಬೆಲೆ ಅಂಗಡಿಯ ಕುರಿತು ಸರ್ವರ್ ಸಮಸ್ಯೆ ಕುರಿತು ಏನು ಹೇಳ್ತಾರೆ ಎಂಬುದನ್ನು ಬನ್ನಿ ನೋಡೋಣ ವೀಕ್ಷಕರೇ. ನಮಸ್ಕಾರ ರೀ ಗುರಿಯರಿಗೆ. ಇಲ್ಲಿ ಯಾವ್ಯಾವ ಊರದ ಗ್ರಾಮಸ್ಥರು ಇಲ್ಲಿ ರೇಷನ್ ಒಯ್ಯಕ್ಕೆ ಬರ್ತೀರಿ? ನಾವು ಲಿಂಗಳ್ಳಿ ಅವ್ರು ಬರ್ತೀವಿ ಇಲ್ಲಿ. ಹ್ಞೂ ರೀ. ಮತ್ತು ಬೆಳವಡಿ ಅವರು ಒಯ್ತಾರೆ. ಮತ್ತು ಎಲ್ಲರಿಗೂ ರೇಷನ್ ಸಫಿಷಿಯೆಂಟಾಗಿ ಸಿಗ್ತದೆ ರೀ? ಎಲ್ಲರಿಗೂ ಸಫಿಷಿಯೆಂಟಾಗಿ ರೇಷನ್ ಕೊಡ್ತಾರೆ ರೀ. ಟೈಮ್ ರಾತ್ರಿ 9 ಆದರೂ 10 ಆದರೂ ಒಟ್ಟು ಕರೆಕ್ಟ್ 31ನೇ ತಾರೀಕಿನೊಳಗೆ ಎಲ್ಲರಿಗೂ ರೇಷನ್ ಕೊಡ್ತಾರೆ. ಬೆಳಿಗ್ಗೆ ಎಷ್ಟರಿಂದ ಚಾಲೂ ಮಾಡ್ತಾರೆ? ಬೆಳಿಗ್ಗೆ 6ರಿಂದ ಚಾಲೂ ಮಾಡಿ. ನೀವು ಯಾವ ಊರವ್ರು ರೀ? ನಾವು ಲಿಂಗಳ್ಳಿ ಅವರು. ನಿಮ್ಮ ಹೆಸರು ರೀ? ಪ್ರವೀಣ್ ಪಾಟೀಲ್. ಪ್ರವೀಣ್ ಪಾಟೀಲ್. ನೀವು ಯಾವ ಊರವ್ರು? ಲಿಂಗದಳ್ಳಿ ಅವ್ರು. ನಿಮ್ಮ ಹೆಸರು ರೀ? ಅರುಣ್ ಮಾಡಿಕ್ರಿ. ಮತ್ತು ನಿಮ್ಮ ಊರಾಗ ಸೊಸೈಟಿ ಇದು ರೇಷನ್ದು ಅಲ್ಲೇ ಮಾಡಿಸ್ಕೊಂಡು ಅಲ್ಲಿ ಇಲ್ದಕ್ಕೆ ನಾವು ಬೆಳವಡಿಯಾಗ ತೊಗೊಳ್ತೀವಿ. ಮೊದಲಿಂದ ಆದರೂ ಬೆಳವಡಿಯಾಗ ಐತಿ, ನಾವು ಬೆಳವಡಿಗೆ ಬಂದು ಹೋಗ್ತೀವಿ. ಅಲ್ಲ, ಈಗ ಮತ್ತೆ ನಿಮ್ಮ ಊರಾಗ ಮಾಡ್ಕೊಂಡ್ಬಿಡ್ಬೇಕಲ್ರಿ? ಅಲ್ರಿ, ನಮ್ಮ ಬೆಳವಡಿಯಾಗ ಇದ್ದದಕ್ಕೆ ನಾವು ಏನಾದರೂ ವಿಚಾರ ಮಾಡಿಲ್ಲ. ನಮಗೆ ಇಲ್ಲಿ ಸಫಿಷಿಯೆಂಟ್ ಬರತ್ತೀವಿ, ನಾವು ಇಲ್ಲಿ ಕರೆಕ್ಟಾಗಿ ಕೊಡ್ತಾರೆ. ಯಾವುದೂ ಕಿರಿಕಿರಿ ಇಲ್ಲ, ಏನೂ ಪ್ರಾಬ್ಲಮ್ ಇಲ್ಲ. ನಾವು ಪ್ರತಿ ತಿಂಗಳೂ ರೇಷನ್ ನಮ್ಗೆ ಬಂದು ಮುಟ್ಟಾತೈತಿ. ಮತ್ತೆ ಯಾಕೆ ಅದನ್ನು ಎಷ್ಟು ವಿಚಾರ ಮಾಡಿ ಅಲ್ಲಿಗೆ ಹೋಗೋದು ಲಿಂಗದಳಿಗೆ. ಹೌದು. ನೀವು ಯಾವ್ರವ್ರಿ? ಬೆಳವಡಿಯವ್ರಿ. ನಿಮ್ಗೆ ಬೆಳಿಗ್ಗೆ ಇಲ್ಲಿ ರೇಷನ್ ಎಷ್ಟಕ್ಕೆ ಚಲೋ ಮಾಡ್ರಿ? ಬೆಳಿಗ್ಗೆ ಇಲ್ಲಿ 6ಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸರ್. ಮತ್ತು ಈಗೇನೋ ತೊಂದರೆ ಭಾಳ ಆಗತ್ತಂತ ಕೇಳ್ಕೊಟ್ಟಿವ್ರಿ. ಇವತ್ತು 2 ಎಪ್ಪತ್ತು ಇರೋದ್ರಿಂದ ಒಂದು ಈ ತಿಂಗಳು ಸ್ವಲ್ಪ ಪ್ರಾಬ್ಲಮ್ ಆಗಿ ಸರ್ವರ್ ಪ್ರಾಬ್ಲಮ್ ಇತ್ತು ಅಂದ್ರೆ ತೊಂದರೆ ಆಗ್ತೈತಿ. ಇಲ್ಲ ಅಂತಂದ್ರೆ ಏನು ಆ್ಯಸ್ ಇಟ್ ಈಸ್ ಪ್ರತಿ ತಿಂಗಳು ಕರೆಕ್ಟಾಗಿ ಕೊಡ್ತಾರೋ ಅದೇನು ಸಮಸ್ಯೆ ಇಲ್ಲ. ಮುಂದೆ ಅವ್ರು ಏನು 31 ಕಂಪಲ್ಸರಿ ರಾತ್ರಿ 12 ಆಗಲಿ, ಒಂದು 12 ಗಂಟೆ ಲಾಸ್ಟ್ ಟೈಮಿಂಗ್ ಇರ್ತದಲ್ಲ, ಅಲ್ಲಿವರೆಗೆ ಎಪ್ಪತ್ತು ತೊಗೊತಾರೆ. ಲಾಸ್ಟ್ ಏನಾರ ಗದ್ದಲ ಆಗೈತೆ ಬೆಳಿಗ್ಗೆ 5 ಗಂಟೆಗೆ ಬಂದು ತೆಗೆದು ಕಾಸು ಎಪ್ಪತ್ತು ತೊಗೊಂತ ಚಾನ್ಸು ಇದೆ. ಅದೇನು ಸಮಸ್ಯೆ ಇಲ್ಲ. ಸಾಮಾನ್ಯ ಜನರಿಗೆ ತೊಂದರೆ ಆಗದಂಗೆ ರೇಷನ್ ಅಂತ ಕೊಡ್ತಾರೆ. ಬಟ್ ಎಲ್ಲರಿಗೂ ರೇಷನ್ ಸಫಿಷಿಯೆಂಟಾಗಿ ಮುಟ್ಟಾಕತ್ತೈತಿ. ಬಟ್ ಯಾವುದೋ ಕಾರಣದಿಂದ ರೇಷನ್ದಾಗ ಏನಾರ ಹೆಚ್ಚು ಕಡಿಮೆ ಏನೇನು ಇಲ್ಲ, ಕರೆಕ್ಟ್ ತೂಕದಾಗ ವ್ಯತ್ಯಾಸ ತೂಕ ಮಾಡಿ ಕಳಿಸ್ತಾರೆ. ನಮಸ್ಕಾರ ರೀ. ನಮಸ್ಕಾರ. ಇಲ್ಲಿ ಬೆಳವಡಿ ಮತ್ತು ಯಾವ್ಯಾವ ಊರು ಗ್ರಾಮಸ್ಥರು ರೇಷನ್ ಒಯ್ಯಕ್ಕೆ ಬರ್ತೀರಿ? ಲಿಂಗದಳ್ಳಿ ರೀ, ಬೆಳವಡಿ ಅವರು ಇಲ್ಲಿ ಬರ್ತೀವಿ. ನೀವು ಲಿಂಗದಳ್ಳಿ ಅವ್ರು ಎಷ್ಟು ವರ್ಷ ಆತ್ರಿ ಇಲ್ಲಿ ರೇಷನ್ ಒಯ್ಯಕತ್ತ? ನಮ್ಗೆ ಕಾರ್ಡ್ ಯಾವಾಗ ಆಗೈತೆ ಅವಾಗಿಂದ ಇಲ್ಲೇ ರೇಷನ್ ಒಯ್ಯತ್ತೆ. ಅಲ್ಲ, ನೀವು ಆತು ಈಗ ಮತ್ತೆ ಮೊದಲನೇ ಅವ್ರು ಮೊದಲಿಂದ ಆದ್ರೂ ನಾವು ಲಿಂಗದಳ್ಳಿಂದ ರೇಷನ್ ಬೆಳವಡಿಯಾಗ ಒಯ್ತೇವೆ. ನಿಮ್ಮ ಊರಾಗ ಮಾಡ್ಕೋಬೇಕಿತ್ರಿ? ನಮ್ಮ ಊರಾಗ ಇಲ್ಲ, ಬೆಳವಡಿಯಾಗ ಸಫಿಷಿಯೆಂಟ್ ಐತ್ರಿ. ಬೆಳವಡಿಗೆ ಬರಬೇಕು. ಬೆಳವಡಿಯಾಗ ಇಲ್ಲಿ ಚಲೋ ತಮಗೆ ಕೊಡ್ತಾರೆ. ಟೈಮ್ ಟು ಟೈಮ್ ನಾವು ಬರ್ಗೊಡ್ದ ಕ್ಲಿಯರ್ ಆಗೈತಿ. ಮತ್ತು ಒಳ್ಳೆ ಟೈಮಿಂಗ್ ಆದ್ರೂ ಪಾಳಿದ್ಮೇಲೆ ಕ್ಲಿಯರ್ ಆಗಿ ಕೊಡ್ತಾರೆ. ಏನೂ ಪ್ರಾಬ್ಲಮ್ ಇಲ್ಲ. ಹೋಗೋದು ಬರುತ್ತಂದ್ರಿ ನಿಮಗೆ ಅಲ್ಲಿ ನಿಮ್ಮ ಊರಾಗ? ಏನೂ ಇಲ್ಲ ರೀ. ನಾವು ಬರತ್ತೇವೆ ಬೆಳವಡಿಗೆ ಬಂದಾಗ ರೇಷನ್ ತೊಗೊಂಡು ಟೈಮ್ ಟು ಟೈಮ್ ಹೊಳ್ಳಿ ಹೋಗುತ್ತೆ. ಸೊಸೈಟಿ ಅವ್ರು ನಿಮ್ಗೆ ರೇಷನ್ ಕೊಡೋದಿಲ್ಲ ಅಂತ? ಕರೆಕ್ಟ್ ಕೊಡ್ತಾರಲ್ರಿ. ಅಲ್ರಿ, ಪ್ರತಿ ತಿಂಗಳು ನಮ್ಮ ಚೇಂಜ್ ಏನೇನು ಇಲ್ಲ, ಎಲ್ಲ ಪ್ರತಿ ತಿಂಗಳು ಓದ್ತೀವಿ ನಾವು. ಅಲ್ಲ, ನಿಮ್ಮ ಊರವ್ರಿಗೆ ರೇಷನ್ ಕೊಡೋದಿಲ್ಲ, ಬಂದಾಗ ನಿಮ್ಮ ಎಲ್ಲರಿಗೂ ಕಿರ್ಪಣೆ ಮಾಡ್ತಾರೆ. ಬೆಳವಡಿ ಅವ್ರು ಯಾರು ನಿಮ್ಮನ್ನು ಹಚ್ಕೋದಿಲ್ಲ ಅಂತ? ಅಂದ್ರೆ ಪಾಳೆ ಕಚ್ಚಿದವ್ರಿಗೆ ಕ್ಲಿಯರ್ ಆಗೇನೆ ಕೊಡ್ತಾರೆ. ಅವ್ರು ಪಾಳೆ ಲಿಂಗದಳ್ಳಿ ಅವರು ಹಚ್ವಲ್ರು, ಬೆಳವಡಿ ಅವರು ಹಚ್ವಲ್ರು. ಪಾಳೆಗೆ ಯಾರು ಇರ್ತಾರೆ ಅವ್ರಿಗೆ ರೇಷನ್ ಕೊಡ್ತಾರೆ.